ಎಲ್ರಿಗೂ ನಮಸ್ಕಾರ. ನಾನು ಪಂಡಿತ್ ಮಧುಗುಣಕಿ. ಇವತ್ತು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಸ್ವಾತಂತ್ರ್ಯದ ಹಕ್ಕಿನ ಕುರಿತು ಕೇಳ್ತಕ್ಕಂಥದ್ದನ್ನು ಇತ್ತೀಚಲಾಗಿ ನಾವು ಬಹಳಷ್ಟು ನೋಡಿದ್ದೇವೆ. ಹಾಗಾಗಿ ಮೂಲಭೂತ ಹಕ್ಕುಗಳಲ್ಲಿ ಬಹಳ ಪ್ರಮುಖವಾಗಿರುವಂತಹ ಹಕ್ಕು ಅಂತಂದರೆ ಅದು ರೈಟ್ ಟು ಫ್ರೀಡಮ್ ಅಂತ ತಿಳ್ಕೊಂಡು ನೋಡ್ತೀವಿ. ಅದರಲ್ಲಿ ಈ ದೇಶದ ಜನರಿಗೆ ಇರ್ರೆಸ್ಪೆಕ್ಟಿವ್ ಆಗಿ 19ನೇ ಆರ್ಟಿಕಲ್ ಅಡಿಯಲ್ಲಿ ವಿವಿಧ ಬಗೆಯ ಸ್ವಾತಂತ್ರ್ಯದ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಹಾಗಾಗಿ ಇಲ್ಲಿ ಎಷ್ಟು ಬಗೆಯ ಸ್ವಾತಂತ್ರ್ಯದ ಹಕ್ಕುಗಳನ್ನು ಕೊಟ್ಟಿದೆ ನಮ್ಮ ಸಂವಿಧಾನ ಅಂತಂದರೆ 6 ಬಗೆಯ ಸ್ವಾತಂತ್ರ್ಯಗಳನ್ನು ನಾವು ಗಮನಿಸಬಹುದು. ಹಾಗಾದ್ರೆ 19(a), 19(b), 19(c), 19(d), 19(e), 19(g) ಏನು ಹೇಳ್ತದೆ ಅಂತಕ್ಕಂಥದ್ದು ಬಂಧಿಸಿ ಬರೀರಿ ಅಥವಾ ಅಪ್ಲೈಡ್ ಕೇಳಿದ್ರು ಅಂತಂದರೆ ಅಲ್ಲಿ ನಾವು ಕನ್ಫ್ಯೂಷನ್ ಮಾಡ್ತೇವೆ. ಹಾಗಾದ್ರೆ ಅದನ್ನು ಹ್ಯಾಂಗ್ ನೆನಪಿಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಆರ್ಟಿಕಲ್ 19(a) ಏನು ಹೇಳ್ತದೆ ಅಂತಂದ್ರೆ ಮಾತನಾಡುವ ಸ್ವಾತಂತ್ರ್ಯ ಅಥವಾ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕುರಿತು ತಿಳಿಸುತ್ತದೆ. ಅಂದ್ರೇನು? ಆರ್ಟಿಕಲ್ 19(a) ಏನು ಹೇಳ್ತದೆ ಅಂತಂದ್ರೆ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳಿ, ಇದು ಎಲ್ಲರಿಗೂ ಕೂಡ ಮಾತನಾಡುವ ಹಕ್ಕು ಅಥವಾ ವಾಕ್ ಸ್ವಾತಂತ್ರ್ಯದ ಹಕ್ಕು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳ್ತಕ್ಕಂಥದ್ದು ಆರ್ಟಿಕಲ್ 19(a). ಇದರಲ್ಲಿ RTI ಅಂತಕ್ಕಂಥದ್ದು ಕೂಡ ಇದ್ರ ವ್ಯಾಪ್ತಿಯಲ್ಲಿ ಬರ್ತದೆ. ಆಮೇಲೆ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಕೂಡ ಈ ಆರ್ಟಿಕಲ್ ಅಲ್ಲಿ ತಿಳಿಸ್ತದೆ. ಯಾಕಂತಂದ್ರೆ ಪತ್ರಿಕೆಗಳಲ್ಲಿ ಆರ್ಟಿಕಲ್ ಬರೀತಕ್ಕಂಥ ವಿಚಾರಗಳು ಯಾವ ಆರ್ಟಿಕಲ್ ಅಡಿಯಲ್ಲಿ ಬರುತ್ತದೆ ಅಂತ ಕೇಳಿದಾಗ ಇದೇ ಹಾಕಬೇಕು, 19(a) ಹೇಳಿ. ಹಾಗಾಗಿ ಇದು ಮಾತನಾಡುವ ಸ್ವಾತಂತ್ರ್ಯ. ಇನ್ನು ಬಿ ಏನು ಹೇಳ್ತದ ಅಂತಂದ್ರೆ ಶಸ್ತ್ರಾಸ್ತ್ರ ರಹಿತವಾಗಿ ಸಭೆ ಸಮಾರಂಭಗಳನ್ನು ಸೇರುವುದರ ಬಗ್ಗೆ ತಿಳಿಸ್ತೀವಿ. ಶಸ್ತ್ರಾಸ್ತ್ರ ರಹಿತವಾಗಿ ಯಾವುದೇ ವೆಪನ್ ಇಲ್ಲದೆ ಸಾರ್ವಜನಿಕ ಸಭೆಗಳನ್ನು ಮತ್ತು ಸಮಾರಂಭಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನ 19(b) ಹೇಳ್ತದೆ. ಇವತ್ತಿನ ದಿವಸ ನೀವು ವೆಪನ್ ಅಂತಂದ್ರೆ ಅದು ದೊಣ್ಣೆ ಆಗಿರ್ಬೋದು, ಬಡಿಗೆ ಆಗಿರ್ಬೋದು, ಕಲ್ಲಾಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನ ಇಲ್ಲದೆ ಸಭೆ ಸಮಾರಂಭಗಳನ್ನ ಮಾಡಬೇಕು ಅಂತೇಳಿ. ಹಾಗಾಗಿ ಇಲ್ಲಿ 19(b) ಹೇಳ್ತದ ಸಭೆ ಸಮಾರಂಭಗಳನ್ನ ಶಸ್ತ್ರಾಸ್ತ್ರ ರಹಿತವಾಗಿರುವಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಹೇಳ್ತದ. ಕಾರಣ ಏನು ಅಂತಂದ್ರೆ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವ ಉದ್ದೇಶಕ್ಕೋಸ್ಕರ. ಇನ್ನು 19(c) ಏನು ಹೇಳ್ತದ ಅಂತಂದ್ರೆ ಇಲ್ಲಿ ಯಾವುದೇ ಸಮುದಾಯ ಇರಬಹುದು, ಯಾವುದೇ ಧರ್ಮದವರು ಇರಬಹುದು, ಅವರು ತಮ್ಮ ಧರ್ಮದ ಹೆಸರಿನಲ್ಲಿ ಅಥವಾ ಯಾವುದೇ ಒಂದು ಸಮುದಾಯದ ಹೆಸರಿನಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವುದರ ಬಗ್ಗೆ ತಿಳಿಸುತ್ತೆ. ನಿಮ್ಮದೇ ಆಗಿರ್ತಕ್ಕಂಥ ಟ್ರಸ್ಟ್ಗಳನ್ನು, ನಿಮ್ಮದೇ ಆಗಿರುವಂಥ ಸಂಘ ಸಂಸ್ಥೆಗಳನ್ನು ಕಟ್ಕೋಬಹುದು ಅಂತಕ್ಕಂಥದ್ದನ್ನ 19(c) ಹೇಳ್ತದೆ. ಇನ್ನು 19(d) ಏನು ಹೇಳ್ತದ ಅಂತಂದ್ರೆ ಈ ದೇಶದ ಎಲ್ಲೆಡೆನೂ ಕೂಡ ಈ ದೇಶದ ಜನರು ಮುಕ್ತವಾಗಿ ಸಂಚಾರವನ್ನು ಮಾಡುವಂತಹ ಸ್ವಾತಂತ್ರ್ಯದ ಬಗ್ಗೆ ತಿಳಿಸ್ತದ ಆರ್ಟಿಕಲ್ 19(d). ಯಾವುದೇ ರೀತಿಯಾಗಿರುವಂತಹ ಪ್ರಜೆ ಆಗಿರ್ಬೋದು, ಯಾವುದೇ ಸಮುದಾಯದ ಪ್ರಜೆ ಆಗಿರ್ಬೋದು, ಮುಕ್ತವಾಗಿರುವಂತಹ ಸಂಚಾರವನ್ನ ಈ ದೇಶದಲ್ಲಿ ಮಾಡಬಹುದು. ಇದು ಕೇವಲ ಭಾರತೀಯ ಪ್ರಜೆಗಳಿಗೆ ಮಾತ್ರ ಕೊಟ್ಟಿರುವಂತಹ ಸ್ವಾತಂತ್ರ್ಯದ ಹಕ್ಕು, ಇದು ವಿದೇಶಿ ಪ್ರಜೆಗಳಿಗೆ ಕೊಟ್ಟಿಲ್ಲ. ಇನ್ನು 19(e) ಏನ್ ಹೇಳ್ತದ ಅಂತಂದ್ರ ಯಾವುದೇ ಭಾಗದಲ್ಲಿ ವಾಸಿಸುವಂತಹ ಸ್ವಾತಂತ್ರ್ಯ ಈ ದೇಶದ ಜನರಿಗಿದೆ. ಈ ದೇಶದ 22 ರಾಜ್ಯಗಳಲ್ಲಿ 8 ಕೇಂದ್ರಾಡಳಿತ ಪ್ರದೇಶದೊಳಗ ನೀವು ಎಲ್ಲಿನೂ ಕೂಡ ಭಾರತ ದೇಶದ ಇಡೀ ವ್ಯಾಪ್ತಿ ಒಳಗ ಎಲ್ಲಿನೂ ಕೂಡ ವಾಸ ಮಾಡಬಹುದು. ಅದು ನಿಮ್ಮ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ 19(e) ಹೇಳ್ತದೆ. ಇನ್ನು F ಇಲ್ಲ G ಅದಲ್ರಿ ಸರ್ ಅಂತ ನೀವು ಕನ್ಫ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ 19(f) ಏನ್ ಹೇಳ್ತಿತ್ತು ಅಂತಂದ್ರೆ ಆಸ್ತಿ ಗಳಿಸುವ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಿತ್ತು. ಆ ಕಾರಣಕ್ಕಾಗಿ ಅದನ್ನ 1978ರಲ್ಲಿ 44 ಅಮೆಂಡ್ಮೆಂಟ್ ಪ್ರಕಾರ ಏನ್ ಮಾಡಿದ್ರು ಅಂತಂದ್ರೆ ಅದನ್ನ ತೆಗೆದು ಹಾಕಿದ್ರು. ಹಾಗಾಗಿ ಮೂಲಭೂತ ಹಕ್ಕಿನಲ್ಲಿರುವಂತಹ ಆಸ್ತಿ ಹಕ್ಕನ್ನ ಮತ್ತು ಆಸ್ತಿ ಗಳಿಸುವ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಕ್ಕಂಥ 19(f) ಅನ್ನ 1978ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಆ ಪಟ್ಟಿಯನ್ನು ತೆಗೆದು ಹಾಕಿದ್ರು. ಹಾಗಾಗಿ ಡೈರೆಕ್ಟ್ ಆಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ 19(g) ಅನ್ನ ಅಧ್ಯಯನ ಮಾಡ್ತೀವಿ. ಇದು G ಏನ್ ಹೇಳ್ತದ ಅಂತಂದ್ರೆ ನಮಗೆ ಬೇಕಾದಂತ ಉದ್ಯೋಗ ಮತ್ತು ವ್ಯಾಪಾರವನ್ನ ನಾವು ಮಾಡಬಹುದು. ಇದು ಎಲ್ಲರಿಗೂ ರೈಟ್ಸ್ ಅಂತ ಹೇಳಿ. ನಮಗೆ ಬೇಕಾಗಿರ್ತಕ್ಕಂಥ ಉದ್ಯೋಗ ಮಾಡಬಹುದು, ವ್ಯಾಪಾರನೂ ಕೂಡ ನಾವು ಮಾಡಬಹುದು. ಅದು ಎದ್ರ ಬಗ್ಗೆ ಹೇಳ್ತದ ಅಂತಂದ್ರೆ 19(g). ಹಾಗಾದ್ರೆ ಇವೆಲ್ಲ ಹ್ಯಾಂಗ್ ನೆನಪಿಡ್ಬೇಕ್ರಿ ಸರ್ ಅಂತಂದ್ರೆ ಒಂದು ಟ್ರಿಕ್ ಹೇಳ್ತೀನಿ ನಿಮ್ಗೆ. ಮಾತು ಸಭೆ ಸಂಘ ಸಂಚಾರ ವಾಸಿಸು
ವಾಸಿಸು ಉದ್ಯೋಗ ಉದ್ಯೋಗ ಇಷ್ಟು ನೆನಪಿಟ್ಟೆ ಅಂತಂದ್ರೆ ಸಾಕು. 19 ಬಾರ್ ಎ ಹೇಳ್ತದ ಮಾತನಾಡುವ ಸ್ವಾತಂತ್ರ್ಯ, 19 ಬಾರ್ ಬಿ ಹೇಳ್ತದ ಸಭೆ ಸೇರ್ತಕ್ಕಂಥದ್ದು ಶಸ್ತ್ರಾಸ್ತ್ರ ರಹಿತ, ಆಮೇಲೆ ಸಿ ಹೇಳ್ತದ ಸಂಘ ಕಟ್ಟಿಕೊಳ್ಳುವುದು, ಡಿ ಹೇಳ್ತದ ಸಂಚಾರವನ್ನು ಮಾಡುವುದು, ಇ ಹೇಳ್ತದ ವಾಸಿಸುವ ಸ್ವಾತಂತ್ರ್ಯ, ಆಮೇಲೆ ಜಿ ಹೇಳ್ತದ ನಮಗೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನ ನಮಗೆ ಬೇಕಾಗಿರುವಂಥ ಉದ್ಯೋಗದಲ್ಲಿ ನಾವು ತೊಡಕೊಳ್ಬೋದು, ಅದು ನಮ್ಮದು ಸ್ವಾತಂತ್ರ್ಯದ ಹಕ್ಕಿದೆ ಅಂತಕ್ಕಂಥದ್ರ ಬಗ್ಗೆ ಇದನ್ನು ತಿಳಿಸ್ತದೆ. ಹಾಗಾಗಿ ಇದನ್ನ ಸ್ವಾತಂತ್ರ್ಯದ ಹಕ್ಕು ಅಂತ ತಿಳ್ಕೊಂಡು ನಾವು ಕರಿತೀವಿ. ಇದ್ರಾಗ ಬೇಕಾದ ಕ್ವಶನ್ ಬರ್ಲಿಕ್ಕೆ ಯಾವುದೇ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಫಸ್ಟ್ 3 ಏನ್ ಹೇಳ್ತಾವ ಅಂತಂದ್ರೆ ಎರಡೇ ಅಕ್ಷರಗಳಲ್ಲೇ ಮಾತು, ಸಭೆ, ಸಂಘ. ಇನ್ನು ಉಳಿದಿರ್ತಕ್ಕಂಥ 3 ಅಕ್ಷರ ಸಂಚಾರ, ವಾಸಿಸು, ಉದ್ಯೋಗ. ಹಿಂಗಾಗಿ 19 ಬಾರ್ ಎ, 19 ಬಾರ್ ಬಿ, 19 ಬಾರ್ ಸಿ, ಡಿ, ಇ, ಜಿ ಅಂತ ತಿಳ್ಕೊಂಡು ನಾವು ಸ್ಟಡಿಯನ್ನು ಮಾಡಿದ್ದೆ ಆದ್ರೆ ಇದರಲ್ಲಿ ನಾವು ಯಾವುದೇ ಎಕ್ಸಾಮ್ಗೆ ಇದರ ಆನ್ಸರ್ ಅನ್ನ ಮಿಸ್ ಮಾಡೋ ಅಗತ್ಯ ಇಲ್ಲ. ಎಲ್ರಿಗೂ